ಬಡ ಮಕ್ಕಳ ಶಿಕ್ಷಣಕ್ಕೆ ಬೆಳಕಾದ ಶಿಕ್ಷಕ ವಿಶ್ವನಾಥ್ ಧುಮಾಳ. ಚಿಕ್ಕೋಡಿ ತಾಲೂಕಿನ ನವಲಿಹಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕ ಡಾ ವಿಶ್ವನಾಥ್ ಧುಮಾಳ ಕಳೆದ 7 ವರ್ಷಗಳಿಂದ ನಿರಂತರವಾಗಿ ಅನಾಥ ಮತ್ತು ಆರ್ಥಿಕವಾಗಿ ಹಿಂದುಳಿದ ಬಡ ಮಕ್ಕಳ ಶಿಕ್ಷಣಕ್ಕೆ ಆಸರೆಯಾಗುತ್ತಿದ್ದಾರೆ. ವಿವಿಧ ಶಾಲೆಗಳ 75 ತಂದೆ ತಾಯಿ ಇಲ್ಲದ ಬಡ ಮಕ್ಕಳು ಹಾಗೂ ಆದರ್ಶ ವಿದ್ಯಾರ್ಥಿಗಳನ್ನು ಶೈಕ್ಷಣಿಕವಾಗಿ ದತ್ತು ಪಡೆದಿರುವ ಇವರು ಮಕ್ಕಳಿಗೆ ಬೇಕಾದ ಬ್ಯಾಗ್, ಬುಕ್, ಪೆನ್, ಕಾಂಪಾಸ್ ಬಾಕ್ಸ್ ಒಳಗೊಂಡ ಶೈಕ್ಷಣಿಕ ಕಿಟ್ಗಳನ್ನು ವಿತರಿಸಿ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಇದರ ಜೊತೆಗೆ ಕಾಲಕಾಲಕ್ಕೆ ಈ ಮಕ್ಕಳಿಗೆ ಉಚಿತ ಆರೋಗ್ಯ ತಪಾಸಣೆಯನ್ನು ಸಹ ಮಾಡಿಸುತ್ತಿದ್ದಾರೆ. ನಾನು ಕೂಡ ಬಡತನದಲ್ಲೇ ಬೆಳೆದು ಬಂದವನು. ಬಡತನದ ಕಷ್ಟ ಮತ್ತು ನೋವುಗಳು ಹೇಗಿರುತ್ತವೆ ಎಂಬುದು ನನಗೆ ಚೆನ್ನಾಗಿ ಗೊತ್ತಿದೆ. ಈಗಿನ ವಿದ್ಯಾರ್ಥಿಗಳು ಅಂತಹ ಕಷ್ಟ ಅನುಭವಿಸಬಾರದು ಉದ್ದೇಶ ಈ ಶೈಕ್ಷಣಿಕ ಕಾರ್ಯ ಮಾಡಲಾಗಿದೆ ಎನ್ನುತ್ತಾರೆ ಡಾ ವಿಶ್ವನಾಥ್ ಧುಮಾಳ. ಬೈಟ್ ಡಾ ವಿಶ್ವನಾಥ್ ಧುಮಾಳ ವಿದ್ಯಾರ್ಥಿಗಳಿಗೆ ಕಿಟ್ ನೀಡಿದವರು. ನಿವೃತ್ತ ಶಿಕ್ಷಕ ಚಂದ್ರಶೇಖರ್ ಅರಭಾವಿ ಮಾತನಾಡಿ, ಅನಾಥ ಮತ್ತು ಆರ್ಥಿಕವಾಗಿ ಹಿಂದುಳಿದ ಬಡ ಮಕ್ಕಳ ಶಿಕ್ಷಣಕ್ಕೆ ಆಸರೆಯಾಗುತ್ತಿರುವ ಧುಮಾಳಯವರ ಕಾರ್ಯ ವಿಶೇಷತೆಯಾಗಿದೆ. ಸಮಾಜದ ಹಿತವನ್ನ ಬಯಸುವ ಡಾ ಧುಮಾಳ ಅವರ ಈ ಕಾರ್ಯಕ್ಕೆ ಪ್ರಶಂಸನೀಯ ಎಂದರು. ಚಂದ್ರಶೇಖರ್ ಅರ್ಭಾವಿ ನಿವೃತ್ತ ಶಿಕ್ಷಕರು. ಈ ಸಂದರ್ಭದಲ್ಲಿ ಎನ್ಜಿ ಪಾಟೀಲ್, ಜಯರಾಮ ಘೋರ್ಪಡೆ, ಹರಿದಾಸ ಖಾಡೆ, ಎಂಟಿ ಜನಗೌಡರ್, ಮಹಮ್ಮದ್ ಮುಕಾಶಿ, ಸಂಜಯ್ ಚನ್ನಪ್ಪನವರ್, ಲಕ್ಷ್ಮಣ ಖಡ್ಡ, ಮಾಯಪ್ಪ ಮಸಲಾಪುರೆ, ಸುರೇಶ್ ಚೌಗಲೆ, ರುದ್ರಗೌಡ ಪಾಟೀಲ್, ಪರಶುರಾಮ ಹೆಗಡೆ, ಪಿಂಟು ಲಟ್ಟೆ ಹಾಗೂ ನೀಲಕಂಠ ಸ್ವಾಮಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದು ಡಾ ಧುಮಾಳ ಅವರ ಸೇವೆಯನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದರು. ಒಟ್ಟಿನಲ್ಲಿ ತಮ್ಮ ಸ್ವಂತ ಗಳಿಕೆಯಲ್ಲಿ ಬಡ ಮಕ್ಕಳ ಬಾಳಿಗೆಗೆ ಬೆಳಕಾಗುತ್ತಿರುವ ಡಾ ವಿಶ್ವನಾಥ್ ಧುಮಾಳ ಅವರ ಕಾರ್ಯ ನಿಜಕ್ಕೂ ಎಲ್ಲರಿಗೂ ಪ್ರೇರಣೆಯಾಗಿದೆ. ಸುಮಾರು 4 ಶಾಲೆಯ ನಮ್ಮ ಖಡಕ್ಲಾಟ್ ಮಾದರಿ ಶಾಲೆಯಿಂದ ಸುಮಾರು 25 ವಿದ್ಯಾರ್ಥಿಗಳನ್ನು ಶೈಕ್ಷಣಿಕವಾಗಿ ದತ್ತು ತೆಗೆದುಕೊಂಡಿದ್ದು, ಜೊತೆಯಲ್ಲಿ ನ್ಯಾ ಇಂಗ್ಲಿಷ್ ಶಾಲೆಯಿಂದ 13 ವಿದ್ಯಾರ್ಥಿಗಳನ್ನು ದತ್ತು ತೆಗೆದುಕೊಂಡಿದ್ದು, ನಮ್ಮ ನವನಾಳ್ ಶಾಲೆಯಿಂದ ಸುಮಾರು 30 ವಿದ್ಯಾರ್ಥಿಗಳ ದತ್ತಕ್ಕೂ ಹಾಗೂ ನಮ್ಮ ಹುಡುಗನಡಿ ಶಾಲೆಯಿಂದ 7 ವಿದ್ಯಾರ್ಥಿಗಳು, ಹೀಗೆ ಸುಮಾರು 75 ವಿದ್ಯಾರ್ಥಿಗಳನ್ನು ಒಂದು ಶೈಕ್ಷಣಿಕ ದತ್ತು ಯೋಜನೆಯಲ್ಲಿ ತೆಗೆದುಕೊಂಡಿದ್ದೀವಿ. ಸುಮಾರು ಒಂದು 6-7 ವರ್ಷಗಳಿಂದ ಈ ಒಂದು ಪ್ರಕ್ರಿಯೆ ನಡೀತಾ ಇದೆ. ಪ್ರಥಮವಾಗಿ ನಾವು ಪ್ರಾರಂಭದಲ್ಲಿ 10 ವಿದ್ಯಾರ್ಥಿಗಳನ್ನು ತೆಗೆದುಕೊಂಡಿದ್ವಿ, ಶೈಕ್ಷಣಿಕ ದತ್ತಕ್ಕೆ ತೆಗೆದುಕೊಂಡಿದ್ದು. ಅಲ್ಲಿಂದ ಪ್ರತಿ ವರ್ಷ 5, 10 ಹೀಗೆ ಹೆಚ್ಚಾಕೊಂಡು ಇವತ್ತು 2026ರಲ್ಲಿ 75 ವಿದ್ಯಾರ್ಥಿಗಳನ್ನು ಶೈಕ್ಷಣಿಕ ದತ್ತು ತೆಗೆದುಕೊಂಡಿದ್ದೇವೆ. ಈ ಶೈಕ್ಷಣಿಕ ದತ್ತು ಯೋಜನೆಯನ್ನು ಬಡ ಮಕ್ಕಳಿಗೆ, ಮುಖ್ಯವಾಗಿ ಯಾವ ವಿದ್ಯಾರ್ಥಿಗಳಿಗೆ ತಂದೆ ತಾಯಿ ಇಲ್ಲ ಅಂಥ ವಿದ್ಯಾರ್ಥಿಗಳನ್ನು ನಾವು ಪ್ರಥಮ ಆಯ್ಕೆಯನ್ನು ಮಾಡಿಕೊಂಡು ನಂತರ ಬಡ ವಿದ್ಯಾರ್ಥಿಗಳನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಪ್ರತಿಯೊಂದು ಶಾಲೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳ ಜೊತೆಯಲ್ಲಿ ಭಾಳಷ್ಟು ಬುದ್ಧಿವಂತ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಅವರ ಒಂದು ಭವಿಷ್ಯದ ವಿಚಾರವನ್ನು ಇಟ್ಕೊಂಡು ಆ ಮಕ್ಕಳಿಗೆ ನಾವು ವೈದ್ಯಕೀಯ ತಪಾಸಣೆ ಮಾಡೋದ್ರ ಜೊತೆಯಲ್ಲಿ ಅವರಿಗೆ ಅಭ್ಯಾಸಕ್ಕೆ ಸಂಬಂಧಪಟ್ಟದ್ದು ಶೈಕ್ಷಣಿಕ ಕಿಟ್ಗಳನ್ನು ಕೊಡೋದ್ರ ಜೊತೆಗೆ ಪ್ರತಿ ವರ್ಷ ಅವರಿಗೆ ಒಂದು ಪ್ರವಾಸವನ್ನು ಹಾಕಿಕೊಳ್ತಾ ಇರುವಂಥದ್ದು. ಈ ಒಂದು ಶೈಕ್ಷಣಿಕ ಯೋಜನೆಯನ್ನು ಎಲ್ಲ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನುವಂಥ ಒಂದು ಯೋಜನೆಯೊಂದಿಗೆ ಹಾಕಿಕೊಂಡಂಥದ್ದು. ಸರಿ, ಎಷ್ಟು ಬುಕ್, ಪೆನ್ ವಿತರಣೆ ಮಾಡಿರ್ಬೋದು? ನಾವು ಯಾವ ಕ್ಲಾಸಿಗೆ ಎಷ್ಟು ಪುಸ್ತಕಗಳಿದಾವೆ, ಆ ಒಂದು ಎಷ್ಟು ಪಠ್ಯಪುಸ್ತಕ ಇದಾವೆ, ಆ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಪಠ್ಯಪುಸ್ತಕಕ್ಕೆ ಒಂದೊಂದು ನೋಟ್ಬುಕ್, ಒಂದೊಂದು ಪೆನ್ ಇರಬೇಕು ಅನ್ನೋಂಥ ಒಂದು ಪ್ಲ್ಯಾನ್ ಹಾಕ್ಕೊಂಡು ಪ್ರತಿಯೊಂದು, ಅಂದರೆ ನಾವು 7ನೇ ತರಗತಿ ವಿದ್ಯಾರ್ಥಿ ಹೋದಾಗ 7 ಬುಕ್ಗಳು. ಸುಮಾರು 4 ಶಾಲೆಯ ನಮ್ಮ ಖಡಕ್ಲಾಟ್ ಮಾದರಿ ಶಾಲೆಯಿಂದ ಸುಮಾರು 25 ವಿದ್ಯಾರ್ಥಿಗಳನ್ನು ಶೈಕ್ಷಣಿಕವಾಗಿ ದತ್ತು ತೆಗೆದುಕೊಂಡಿದ್ದು, ಜೊತೆಯಲ್ಲಿ ನ್ಯಾ ಇಂಗ್ಲಿಷ್ ಶಾಲೆಯಿಂದ 13 ವಿದ್ಯಾರ್ಥಿಗಳನ್ನು ದತ್ತು ತೆಗೆದುಕೊಂಡಿದ್ದು, ನಮ್ಮ ನವನಾಳ್ ಶಾಲೆಯಿಂದ ಸುಮಾರು 30 ವಿದ್ಯಾರ್ಥಿಗಳ ದತ್ತಕ್ಕೂ ಹಾಗೂ ನಮ್ಮ ಹುಡುಗನಡಿ ಶಾಲೆಯಿಂದ 7 ವಿದ್ಯಾರ್ಥಿಗಳು, ಹೀಗೆ ಸುಮಾರು 75 ವಿದ್ಯಾರ್ಥಿಗಳನ್ನು ಒಂದು ಶೈಕ್ಷಣಿಕ ದತ್ತು ಯೋಜನೆಯಲ್ಲಿ ತೆಗೆದುಕೊಂಡಿದ್ದೀವಿ. ಸುಮಾರು ಒಂದು 6-7 ವರ್ಷಗಳಿಂದ ಈ ಒಂದು ಪ್ರಕ್ರಿಯೆ ನಡೀತಾ ಇದೆ. ಪ್ರಥಮವಾಗಿ ನಾವು ಪ್ರಾರಂಭದಲ್ಲಿ 10 ವಿದ್ಯಾರ್ಥಿಗಳನ್ನು ತೆಗೆದುಕೊಂಡಿದ್ವಿ, ಶೈಕ್ಷಣಿಕ ದತ್ತಕ್ಕೆ ತೆಗೆದುಕೊಂಡಿದ್ದು. ಅಲ್ಲಿಂದ ಪ್ರತಿ ವರ್ಷ 5, 10 ಹೀಗೆ ಹೆಚ್ಚಾಕೊಂಡು ಇವತ್ತು 2026ರಲ್ಲಿ 75 ವಿದ್ಯಾರ್ಥಿಗಳನ್ನು ಶೈಕ್ಷಣಿಕ ದತ್ತು ತೆಗೆದುಕೊಂಡಿದ್ದೇವೆ. ಈ ಶೈಕ್ಷಣಿಕ ದತ್ತು ಯೋಜನೆಯನ್ನು ಬಡ ಮಕ್ಕಳಿಗೆ, ಮುಖ್ಯವಾಗಿ ಯಾವ ವಿದ್ಯಾರ್ಥಿಗಳಿಗೆ ತಂದೆ ತಾಯಿ ಇಲ್ಲ ಅಂಥ ವಿದ್ಯಾರ್ಥಿಗಳನ್ನು ನಾವು ಪ್ರಥಮ ಆಯ್ಕೆಯನ್ನು ಮಾಡಿಕೊಂಡು ನಂತರ ಬಡ ವಿದ್ಯಾರ್ಥಿಗಳನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಪ್ರತಿಯೊಂದು ಶಾಲೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳ ಜೊತೆಯಲ್ಲಿ ಭಾಳಷ್ಟು ಬುದ್ಧಿವಂತ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಅವರ ಒಂದು ಭವಿಷ್ಯದ ವಿಚಾರವನ್ನು ಇಟ್ಕೊಂಡು ಆ ಮಕ್ಕಳಿಗೆ ನಾವು ವೈದ್ಯಕೀಯ ತಪಾಸಣೆ ಮಾಡೋದ್ರ ಜೊತೆಯಲ್ಲಿ ಅವರಿಗೆ ಅಭ್ಯಾಸಕ್ಕೆ ಸಂಬಂಧಪಟ್ಟದ್ದು ಶೈಕ್ಷಣಿಕ ಕಿಟ್ಗಳನ್ನು ಕೊಡೋದ್ರ ಜೊತೆಗೆ ಪ್ರತಿ ವರ್ಷ ಅವರಿಗೆ ಒಂದು ಪ್ರವಾಸವನ್ನು ಹಾಕಿಕೊಳ್ತಾ ಇರುವಂಥದ್ದು. ಈ ಒಂದು ಶೈಕ್ಷಣಿಕ ಯೋಜನೆಯನ್ನು ಎಲ್ಲ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನುವಂಥ ಒಂದು
ಯೋಜನೆಯೊಂದಿಗೆ ಹಾಕಿಕೊಂಡಂಥದ್ದು. ಸರ್ ಈಗ ಎಷ್ಟು ಬುಕ್ ಪೆನ್ ವಿತರಣೆ ಮಾಡಿರಿ ಇವತ್ತು? ನಾವು ಯಾವ ಕ್ಲಾಸಿಗೆ ಎಷ್ಟು ಪುಸ್ತಕಗಳಿದಾವೆ, ಆ ಒಂದು ಎಷ್ಟು ಪಠ್ಯಪುಸ್ತಕ ಇದಾವೆ ಆ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಪಠ್ಯಪುಸ್ತಕಕ್ಕೆ ಒಂದೊಂದು ನೋಟ್ಬುಕ್ ಒಂದೊಂದು ಪೆನ್ ಇರಬೇಕು ಅನ್ನೋಂಥ ಒಂದು ಪ್ಲ್ಯಾನ್ ಹಾಕ್ಕೊಂಡು ಪ್ರತಿಯೊಂದು ಅಂದರೆ ನಾವು 7ನೇ ತರಗತಿ ವಿದ್ಯಾರ್ಥಿ ಹೋದಾಗ 7 ಬುಕ್